ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಲಾಗಿರುವ ಒಲವಿನ ಪಯಣ ಕನ್ನಡ ಚಲನಚಿತ್ರ ಫೆಬ್ರವರಿ 21ರಂದು ಬೆಳ್ಳಿತೆರೆಗೆ ಬರಲಿದೆ. ಮಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಈ ವಿಷಯ ತಿಳಿಸಿದ ಚಿತ್ರದ ನಿರ್ದೇಶಕ ಕಿಶನ್ ಬಲ್ನಾಡ್ ಅವರು, ತಮ್ಮ ನಿರ್ದೇಶನದ ಮೊದಲ ಚಿತ್ರ ಇದಾಗಿದೆ. ಪ್ರೀತಿಯ ಜೊತೆಗೆ ನಮ್ಮ ಸಮಾಜ ಹೇಗಿದೆ ಎಂಬುದನ್ನು ಚಿತ್ರ ಹೇಳುತ್ತದೆ ಎಂದರು. ಇದು ಬರೀ ಹುಡುಗ ಹುಡುಗಿ ಅಂದ್ರೆ ಲವ್ ಸಬ್ಜೆಕ್ಟ್ ಅಲ್ಲದೆ ಫ್ಯಾಮಿಲಿ ಸಬ್ಜೆಕ್ಟ್ ಇದರಲ್ಲಿ ಇದೆ. ಅಂದ್ರೆ ಎಲ್ಲಾ ಫ್ಯಾಮಿಲಿಯವರು ಒಂದು ಮಧ್ಯಮ ಕುಟುಂಬದಲ್ಲಿ ಜನಿಸಿದ ಹಾಗೂ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಒಂದು ಮುಕ್ತ ಹುಡುಗಿ, ಇವರ ನಡುವೆ ಒಂದು ಪ್ರೀತಿ. ಜೀವನ ಎಂಬುದು ಕಷ್ಟಗಳ ಪರಂಪರೆ, ಅದನ್ನು ಧೈರ್ಯದಿಂದ ಎದುರಿಸುವುದು ಹೇಗೆ ಎಂಬ ಸಂದೇಶ ಚಿತ್ರದಲ್ಲಿದೆ. ಇಡೀ ಕುಟುಂಬದಲ್ಲಿ ಅಪ್ಪ ಹೇಗೆ ಕೇಂದ್ರ ವ್ಯಕ್ತಿಯಾಗುತ್ತಾನೆ, ವೈಫಲ್ಯಗಳನ್ನು ಹೇಗೆ ಎದುರಿಸಬಹುದು, ವಿಧಿಯಾಟ ಜೀವನದಲ್ಲಿ ಯಾವೆಲ್ಲ ತಿರುವುಗಳನ್ನು ತರಬಲ್ಲದು, ಅದರಿಂದ ಜೀವನ ಹೇಗೆ ಬದಲಾಗುತ್ತದೆ ಎಂಬ ಸೂಕ್ಷ್ಮ ವಿಷಯಗಳು ಚಿತ್ರದಲ್ಲಿ ರೋಮಾಂಚಕವಾಗಿ ಮೂಡಿ ಬಂದಿದೆ ಎಂದರು. ಒಬ್ಬ ಮಗನಿಗೆ ತಂದೆ ಯಾವ ರೀತಿಯಲ್ಲಿ ಇರಬೇಕು, ಅವನ ಓದು ಹಾಗೂ ಅವನ ಮುಂದಿನ ಜೀವನವನ್ನ ಕಲ್ಪಿಸೋಕೆ ಅವನಿಗೆ ಯಾವ ರೀತಿ ಬೆಂಬಲ ಕೊಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಅಪ್ಪ ತನ್ನ ಪಾತ್ರವನ್ನ ನಿರ್ವಹಿಸುತ್ತಾನೆ, ಈ ಪೂರಕವಾಗಿ ಇಂತಹ ಒಂದು ಪಾತ್ರವನ್ನ ನಮ್ಮ ಹಿರಿಯ ಕಲಾವಿದರಾದಂತಹ ನಾಗೇಶ್ ಮೈ ಅವರು ಮಾಡಿದ್ದಾರೆ. ವ್ಯಕ್ತಿಯ ಬದುಕಿನಲ್ಲಿ ಸ್ನೇಹಿತರ ಪಾಲು ದೊಡ್ಡದಿದೆ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಎಂಬ ರೀತಿಯಲ್ಲಿ ರಕ್ತ ಸಂಬಂಧ ಹೇಗೆ ಜೀವನವನ್ನ ನೆರಪುಗೊಳಿಸಬಲ್ಲದು ಎಂಬ ಸಂದೇಶವನ್ನ ಚಿತ್ರ ಸಾರುತ್ತದೆ ಎಂದು ಬಲ್ನಾಡ್ ವಿವರಿಸಿದ್ರು. ರೂಪಿಸಬೇಕು ಅಂದಾಗ ಇದಕ್ಕೆ ಒಬ್ಬರಿಂದ ತುಂಬಾ ಕಷ್ಟ ಆಗುತ್ತೆ. ಅವನ ಫ್ರೆಂಡ್ಸ್ ಸೊ ಈ ಫ್ರೆಂಡ್ಸ್ಗಳು ಹೇಗಿರ್ಬೇಕು, ಇವರ ಬಾಂಡಿಂಗ್ ಹೇಗಿರುತ್ತೆ ಅನ್ನೋದು ಈ ಚಿತ್ರದಲ್ಲಿ. ಚಿತ್ರದ ನಾಯಕ ಸುನೀಲ್ ಹಾಗೂ ನಾಯಕಿ ಪ್ರಿಯಾ ಹೆಗ್ಡೆ ಅವರು ಚಿತ್ರದಲ್ಲಿ ತಮ್ಮ ಪಾತ್ರ ಖುಷಿ ಕೊಟ್ಟ ಬಗ್ಗೆಯನ್ನು ವಿವರಿಸಿದ್ರು. ಒಂದು ಫ್ಯಾಮಿಲಿ ಕಂಟೆಂಟ್, ಒಂದು ಪ್ರೀತಿ, ಪ್ರಣಯ, ಮದುವೆ, ಇದೆಲ್ಲ ನಮ್ಮ ಜೀವನದಲ್ಲಿ ನಡೆಯುವ ಸಾಹಸಗಳು ಏನ್ ಮಾಡ್ತೀವಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋದು. ತುಂಬಾ ಅಚ್ಚುಕಟ್ಟಾಗಿ ಇಷ್ಟಪಟ್ಟು ಮಾಡಿರುವಂತ ಮೂವಿ ಒಲವಿನ ಪಯಣ ಮೂವಿನ ಎಲ್ರಿಗೂ ತುಂಬಾ ಚೆನ್ನಾಗಿ ರೀಚ್ ಮಾಡಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಾಗೇಶ್ ಮಯ್ಯ, ಖುಷಿ ಮತ್ತಿತರರು ಉಪಸ್ಥಿತರಿದ್ದರು.